ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿಯೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ಇಲ್ಲಿ ನಮ್ಮ ಹರ್ಷ ನಿನ್ನೆ ಇದನ್ನು ಮಾಡ್ಬೇಕಂತಂದು ಏನೋ ಏನು ಮಾಡ್ಬೇಕಂತ ಮಾಡಿದ್ದೆ ಹರ್ಷ? ಚಿಕನ್ ಶವರ್ಮಾ ಮಾಡ್ಬೇಕು ಅಂತಂದು ಹಿಟ್ಟು ನಾದಿದ್ದ ರೀ. ಚಿಕನ್ ಸಿಲಿಲ್ರಿಪ್ಪ, ಈಗೂ ಹೋಗಿ ಯಾರು ಇಲ್ರಿ ತೊಗೊಂಬರ್ರಿ. ನೋಡಿ ಬರ್ಬೇಕಾಯ್ತು ಹರ್ಷ ಕೆಳಗ ಹೋಗಿಲ್ಲ. ಏನಿಲ್ಲ ನೀನು ಹೆಂಗೆ ಗೊತ್ತಲ್ಲ? ಹಾಂ, ಹೌದನಾ? ಇವ್ರಿಗಾರ ಫೋನ್ ಹಚ್ಬೇಕಾಯ್ತು, ಕಲಂದರ್ ಅಣ್ಣರಿಗಾರ ಹಚ್ಬೇಕಾಯ್ತು. ಅಲ್ಲಿ ಮೇಲೆ ಒಂದು ಅರ್ಧ ಕೆ ಜಿ ಆಗ್ಬೇಕಾಯ್ತು. ಈಗ ಹಿಟ್ಟೆ ಮಾಡ್ಬೇಕು. ಅದನ್ನು ಬಂದ್ ಮಾಡೋಕೆ ಬರೋದೇನ ರೀಪ? ಅದ ಬಂದ್ ಮಾಡೋಕೆ ಬರೋದೇನು? ಬಂದು ಹಾಂ ನೋಡಿ ಹಿಟ್ಟು ಹೆಂಗೈತಿ ಅದು. ಹೌದಾ? ನೋಡೋಣ ಮಾಡಿ. ಅದಿಲ್ಲ ಎದ್ರೊಳಗೆ ಇಡ್ಬೇಕು ಅದನ್ನ ಮಾಡೋಕ್ರೆ. ಈಗ ಅದನ್ನ ಇಡ್ಲಿ ಪಾತ್ರೆ ಒಳಗೆ ಇಡೋಣ. ಇಡ್ಲಿ ಪಾತ್ರೆ ಒಳಗೆ ಉಪ್ಪು ಹಾಕಿ ಕೆಳಗೆ ಒಂದಿದ್ರೊಳಗೆ ಇಡ್ಲಿ ಪಾತ್ರೆ ಇಡ್ಬೇಕು. ನೋಡ್ಬೇಕು ಹಾಕನಂತಂದು. ಅದಿಲ್ಲ ಚಿಕನ್ ಶವರ್ಮ ಹೋಗಿ ಬನ್ ಅದು ಡುಮ್ನುಕ್ ಅಂತಂದು ಹೋಗಿ 200-300 ರೂಪಾಯಿ ನಂದೆಲ್ಲ ಖರ್ಚು ಮಾಡಿಕ್ಯಂದು ನಿನ್ನೆ ಅಕ್ಕ ತಂಗಿಬ್ರು ಅಲ್ಲಿ ಮುಂದಕ್ಕತ್ತ ಹೋಗಿ ತೊಗೊಂಬಂದ್ರೆ ಹಾಕಿತ್ತು. ತೊಗೊಂಬರ್ಲಿಲ್ಲ. ಎದಕ್ಕಿಟ್ಟಿನಿ ಈಗ? ಅವ್ನು ಹೋಗಿ ತೊಗೊಂಬರಿ ಅಂದ್ರೆ ಅವರ ಬರ್ತದೆ. ನಿನ್ನೆ ಏನಿಲ್ಲ ಹೋಗಿ. ಇಲ್ಲಿ ನೋಡ್ರಿ ಹಿಟ್ಟು ಹೆಂಗೆ ಉಪ್ಪೈತಿ ಅಂತೇಳಿ ಅಂದ್ರೆ ಅದೇ ಹಿಟ್ಟು ಮಸ್ತಾಗೈತೆ. ಹರ್ಷಿಯ ಆ ಕಲಂದರಣ್ಣ ಫೋನ್ ಹಚ್ಚ. ಏನು ಮಾಡ್ಕೋ ಹಿಟ್ಟು ನೋಡ್ರಿ ಪೇಸ್ಟ್ ಹೆಂಗೈತೆ ನೋಡ್ರಿ. ಹಿಟ್ಟು ಎಷ್ಟು ಮೆತ್ತಾಗೈತೆ ಹಿಟ್ಟು. ಅದೇ ರೀ ಸೂಪರ್ ಆಗೈತ್ರಿಪ್ಪ. ಪರಾಟನೂ ಮಾಡ್ಬೋದೇನ್ರಿ ಈಗ? ಇಂಥ ಹಂಗಾಗೈತ್ರಿ ಈಗ. ಪರಾಟನ ಮಾಡುವಂಗಾಗೈತ್ರಿ ಈಗ ಇದು ಹಿಟ್ಟು. ನೋಡಂತೇಳಿ ಪರಾಟನ ಮಾಡಿ. ಇಲ್ಲಿ ನೋಡ್ರಿ, ನಿನ್ನೆ ನಾನು ಕಡ್ಲಿ ನೆನೆ ಹಾಕಿದ್ದೆ ರೀ. ಇವನ್ನೊಂದೆರಡು ನೀರಲ್ಲಿ ತೊಗೊಂಡು ಸ್ವಚ್ಛ ತೊಗೊಂಡು ಒಂದಿಷ್ಟು ಪಲ್ಯ ಮಾಡಕ್ಕೆ ಬೇಕು ರೀ. ಒಂದಿಷ್ಟು ಇದು ದೋಸೆ ಮಾಡ್ಬೇಕಂತೇಳಿ ಅಂದ್ರಿ. ದೋಸೆ ಮಾಡಕ್ಕೆ ನೋಡ್ರಿ ಒಂದು ಸ್ವಲ್ಪ ರವೆ ತೊಗೊಂಡೇನಿ ರೀ. ಬಾಂಬೆ ರವೆ ರೀ. ಮಿಕ್ಸಿ ಮಾಡ್ಬೇಕು ಅದನ್ನ. ನಂತರ ಇದು ಬೆಳ್ಳುಳ್ಳಿ ರೀ, ಮೆಣಸಿನ್ಕಾಯಿ, ಜೀರಿಗೆ, ಉಳ್ಳಾಗಡ್ಡಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಉಪ್ಪು. ಇವು ನನಗೆ ಇದು ಎಷ್ಟು ಬೇಕಾಕ ನೋಡು ಅಷ್ಟು ಇದನ್ನ ತೊಗೊಂಡು ಇನ್ನೊಂದೆರಡು ನೀರಲ್ಲಿ ತೊಗೊಂಡ್ರಿ ಹಾಕೊಂಬಿಡ್ತೀನಿ ರೀ. ಒಂದು ಕಡ್ಲೆ ರೀ. ಇವು ಕಡ್ಲಿನ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡ್ರಿ. ಇಷ್ಟ ಮೊದಲು ಇಷ್ಟು ಮಾಡಿ ನೋಡ್ತೀನಿ ರೀ. ಚಲೋ ಅದಂದ್ರೆ ಮತ್ತೆ ಮಾಡಕ್ಕೆ ಬರ್ತೀವಿ. ಕಡ್ಲಿ ಮನ್ಯಾಗ ಅದಾವ್ರೆ ಮಾಡ್ಕೊಳಕ್ಕೆ ಟೇಸ್ಟ್ ಅನ್ಸಿದ ಅಂದ್ರೆ. ಈಗ ನೋಡ್ರಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡೆ ನೋಡ್ರಿ. ನಾನು ಕರಿಬೇವಿನ ಸೊಪ್ಪು ಹಾಕ್ಕೊಂಡೆ ರೀ. ಉಪ್ಪನ್ನು ತೊಗೊಂಡಿನಿ ರುಚಿ ತಕ್ಕಷ್ಟು. ಆಮೇಲೆ ಕಡ್ಲಿ ಕಾಳನ್ನು ತೊಗೊಂಡೆ. ಈಗ ಅಷ್ಟು ಕೂಡ ಮಿಕ್ಸಿ ಮಾಡ್ಕೊಂಬಿಡನ್ರಿ. ಇಲ್ಲಿ ಮತ್ತು ಮೇಲೆ ಒಂದು ಸ್ವಲ್ಪ ಮೊಸರು ಹಾಕಿದೆ ರೀ. ನಾನು ಹಾಕ್ಕೊಂಡು ಆರಿಪ ಮಿಕ್ಸಿ ಮಾಡಿಕೊಡ್ತಾ. ಅಲ್ಲಿವರೆಗೂ ಇವು ಕಾಳು ಇದ್ದಲ್ರಿ ಒಂದು ತೊಳ್ಕೊಂಡು ಕುದಿಯಾಕೆ ಇಟ್ಬಿಡ್ತೀವಿ. ಪಲ್ಯ ಮಾಡಕ್ಕೆ ಬರ್ತೈತೆ ರೀ. ಏನು ಮಾದು ಸಣ್ಣ ಆತಾರಿಪ್ಪ. ಈ ಥರ ನುಣ್ಣಗ ಹರ್ಕೋಬೇಕು ನೋಡ್ರಿ. ಅದೇ ರೀ. ಈಗೊಂದು ಪಾತ್ರೆ ತೊಗೊಂಬಿಡನ್ರಿ. ಅದನ್ನ ಮುಚ್ಚೋದು ಬೇಡ. ಈ ಮಮ್ಮಿ ದೋಸೆ ರೆಡಿ ಆಗತ್ತದ ಎಲ್ಲ ಅದಕ್ಕೆ ಹತ್ತೈತೆ ಮಮ್ಮಿ ಅಂತ ಹತ್ತೈತೀನಿ. ಸ್ವಲ್ಪ ಮ್ಯಾಗ ಎಣ್ಣೆ ಹಾಕೊಂತೀರಿ. ಹಾಕೊಂಡು ನೋಡೋಣ ಹೆಂಗೆ ಹಾಕವ ಅಂತಂದು. ಹೌದಿಲ್ಲ? ಕಡ್ಲೆ ಅದ ಮನ್ಯಾಗ ಏನು ಒಂಥರ ಮಾಡಿದೆ ಅಂದ್ರೆ ಚಲೋ ಹಾಕೈತಿ ಅಂತ ನಾನು ಎಲ್ಲ ನಮ್ಮನೆ ಟ್ರೈ ಮಾಡ್ಬೇಕು. ಎಲ್ಲ ಥರದ್ದು ಟ್ರೈ ಮಾಡಿದ್ರಿಂದ ಅದಕ್ಕೊಂದು ಸ್ವಲ್ಪ ರವೆ ಹಾಕೀನಿ. ಅಂದ್ರೆ ಜಿಗಿತಿರ್ತಾವ ಇಲ್ಲ ಕಡ್ಲೆ ಅಷ್ಟ ಆದ್ರ ಅಂತಂದು ಅದಕ್ಕೆಲ್ಲ ಮಸಾಲೆ ಹಾಕೀನಿ. ಮಸಾಲೆ ದೋಸೆ ಅಂತಂದು ಚಲೋ ಅದೊಂದು ಚಲೋ ಆಕೈತಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಾಕತ್ತಿದ್ದು ಇದು. ಫಸ್ಟ್ ಟೈಮ್. ಮತ್ತು ಈ ಥರದ್ದು ಒಂದ್ಸಲ ಮಾಡಿರ ಬಿಡು. ಮಾಡಿಲ್ವ ನಾನು ಹಿಂಗೆ ಒಂದ್ಸಲ ಅಂದ್ರೆ ಇವು ಹೆಸರು ಬೇಳೆ, ಅಕ್ಕಿ, ಕಡ್ಲಿಬೇಳೆ ಅವೆಲ್ಲ ನೆನೆಟ್ಟು ಮಾಡ್ತಿದ್ದೆ. ಎಲ್ಲ ಕೂಡ ಹಾಕ್ತಿದ್ದೆ. ಅದ್ರ ಒಂದು ಹಿಂಗೆ ಹಾಕಿ ಮಾಡಿದ್ದು ಇದೇ ಫಸ್ಟ್ ಟೈಮ್ ನಾವು ಮಾಡಾಕತ್ತಿದ್ದು. ನೋಡೋದು ಹೆಂಗೆ ಆಗ್ತವೇನಂತ. ಹೇಳ್ತಾವೋ ಇಲ್ಲೋ ನೋಡ್ಬೇಕ ನಾವು. ಹೋಗಿ ಸ್ವಲ್ಪ ಅಡ್ಡಾಡಕಾಯ್ತು ಇಲ್ಲ ಸ್ವಲ್ಪ
ಎದ್ದುವ ಚಲೋ ಬಿಡು ಚಲೋ ಅದು ದೋಸೆ ಒಟ್ಟು ನೋಡು. ಮಸ್ತ್ ಕಾಣತೈತಿ. ಚಲೋ ಅದ ನೋಡ್ರಿ. ಅದು ಟೇಸ್ಟ್ ಮಾಡಣ್ರಿ, ಆಮೇಲೆ ಟೇಸ್ಟ್ ಮಾಡಿ ಹಂಗಾಗಿ ಅಂತ ನೋಡಣ್ರಿ. ನೋಡುವ ಮಸ್ತ್ ಅದಲ್ಲ. ವಾಸನೆ ಚಲೋ ಬರತ್ತಾವ. ಸೂಪರ್ ಅದ ಬಿಡು. ಕಡ್ಲಿಮ್ಮ ಕಡ್ಲಿ ಇದ್ವಲ್ರಿ, ಕಡ್ಲಿ ನೆನೆ ಹಾಕಿ ದೋಸೆ ಮಾಡಿ ನೋಡುವ. ಮೆತ್ತಗಾನು ಆಗ್ಯಾವು. ನಾ ಹೆಂಗಪ್ಪ ಅಂದ್ಬಿಡ್ದು ಎಲ್ಲ ಇದು ಬೆಳ್ಳುಳ್ಳಿ ಜೀರಿಗೆ ಉಳ್ಳಾಗಡ್ಡಿ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿ ಅರದು ಮಾಡಿದ್ ನೋಡು ಮಾವನು. ಮಸ್ತಾಗ ಬಿಡ್ದೆ ಬಾರಿ ಚಲೋ ಆಗ್ಯಾವ. ಸಣ್ಣಗೆ ಅರದು ಕಡ್ಲಿ ಮನ್ಯಾಗಿದ್ರೆ ಮಾಡ್ಕೊಂಡು ಉಣ್ಣೋದು ಚಲೋ ಬಿಡು. ಚಲೋ ರೀ. ಹೌದು ಹೋಟೆಲ್ನಾಗ ಏನು ತರಿಸ್ಕೊಂತೀನಿ. ಪಡ್ಡುನು ಮಾಡ್ಬೋದು ನೋಡು ಮಾದ್ರು. ಅದ್ರ ಅಷ್ಟ ಪಡ್ಡುನು ಮಾಡ್ಬೋದು ನೋಡ್ರಿ. ಅಷ್ಟು ಟೇಸ್ಟ್ ಆಗ್ತಾವ ಮಾವು. ಮಸ್ತಾಗ್ಯಾವ ಇವು. ತಿಂದ್ಬಿಡ್ರಿ. ಇದು ಕಡ್ಲಿ ಕಾಳು ಪಲ್ಯ ರೆಡಿ ಆಯ್ತು. ಅದನ್ನೂ ಒಂದು ಸ್ವಲ್ಪ ಸಿಂಪಲಾಗಿ ಮಾಡ್ಬೇಕಂತ ಮಾಡಿದ್ದೆ ನಾನು. ಒಂದು ಇದು ಸ್ವಲ್ಪ ಏನಂತಾರಲ್ಲ ಟೇಸ್ಟಿಯಾಗಿ ಸ್ವಲ್ಪ ಮತ್ತೇನಂತಾರ ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಮಾಡಬೇಕಂತ ನಾನು ಕುದಿಯಕ್ಕೆ ಹಾಕಿದ್ದೀರಿ ಅವನ್ನ. ನಮ್ಮ ಮಾರಿಪ ಬರ ಉಳ್ಳಾಗಡ್ಡಿ ಟೊಮೆಟೊ ಹೆಚ್ಚು ಹಾಕಿ ಮಾಡಿ ಇಟ್ಟಿರ್ತೀರಿ ಅದು. ಈ ಕಡೆ ಕೊಡಿಲಿ ನಾ ಮಾಡ್ತೇನೆ ಅಂತ ಹಸಿನ. ಅಮ್ಮ ಗುಂಡ ನಾನು ಮುಂದಿನ ಆಗಲ್ಲಾಗ ಈಗ ಒಂತಾರಂತ ಬಾಬರಿಗೆ ಕೊಟ್ಟರೆ ಅದನ್ನು ನಾವು ಈ ಕಡೆ ಇಡ್ಲಿ ಆಯ್ತು. ನೀ ಪಲ್ಯ ದಾಖಲೆ ತಗೋ ನಂಗೆ ಈ ಕಡೆ ಏನು ಕೊಡು. ಏನು ಮಮ್ಮಿ ಮತ್ತೇನ ಶುರು ಹಚ್ಕೊಂಡೆ ಮತ್ತೆ ಶೇಂಗಾ ವಡೆ ಹಾಕಿಲ್ವ? ಆರಾಮಿಲ್ಲ ಅಂತೇಳಿ ಸ್ವಲ್ಪ ಹೊತ್ತು ಮಕ್ಕಳೋದಿಲ್ಲ ನೋಡಿಂದ. ಏನು ಮಕ್ಕೊಂತೀವಿ ಮಕ್ಕೊಂಡೆ ಅಂತ ಹೆದ್ರಿಕೆ ಬರುತ್ತೆ ನನಗೆ. ಮಕ್ಕೊಂಡು ಮತ್ತೊಂದು ಚಾಲು ಆಕತಿ. ನನಗೆ ಹೆದ್ರಿಕೆ ಬರುತ್ತೆ ಮಕ್ಕೊಂಡೆ ಅಂದ್ರೆ. ನಿನಗೆ ಹೆದರಿಕೆ ಬರ್ತೈತ್ಯಾ? ಆಮೇಲೆ ಇದು ಮಾಡಿ ನೀನು ಈಗ ಸ್ವಲ್ಪ ಹೊತ್ತು ಮಾಡೋ ಕೆಲಸ, ಆಮೇಲೆ ಥಂಡ್ ಬರೋದೈತಿ, ಕೈಕಾಲು ನೋತಾವು. ಏನು ತಂತಂಡಿನಾಗ ಇಟ್ಕೊಂಡಿನಿ ನೋಡು. ಹೋಲೆ ಕಡೆ ಹೋಗಿದ್ದು ಈಗ ನಾವು ಇದು ಎಲ್ಲರೂ ಕುಡ್ಕೊಂಡು ಇದು ಮಾಡಾಕಿ ನಾವು ಟ್ರಿಪ್ ಮಾಡ್ಬೇಕಂತಂದು ಯೋಚನೆ ಮಾಡೀವಿ. ಯೋಚನೆ ಮಾಡೋಕೆ ಮುಂಚೆಗೆ ನಾನು ಸುಮಾರು ಮಾಡಿಟ್ಬಿಡ್ತೀನಿ. ಅದು ಹೋಗೋದು ಯಾವಾಗ ಯಾಕೆ ಆಗಲಿ ಇನ್ನು ಹೋಗಿಲ್ಲ. ಹೋಗೋ ತಯಾರಿ ನಾಳೆ ಆಗಲಿ ನಾಡ್ದಾಗಲಿ ಇನ್ನೂ ಒಂದು ವಾರ ಆಗಲಿ ಒಟ್ಟು ತಯಾರಿ ಇವತ್ತಿಂದ ಮಾಡ್ಕೊಳ್ಬೇಕಂತ ಬಿಡ ನಾವು. ಇವತ್ತು ಸುಮಾರು ಮಾಡಿ ಬರೀ ಹಂಗಾಗ್ಯಾವಿಲ್ಲ. ಸ್ಯಾಂಪಲ್ ನೋಡಿ ತಿಂದು ದಾದಿ ಮಕ್ಕ ಕೊಟ್ಬಿಡ್ತೀನಿ. ದಾದಿ ಟೇಸ್ಟ್ ನೋಡಲಿ, ಟೇಸ್ಟ್ ನೋಡಿ ಬರ್ತಾನೆ ಅನ್ನೋದು ಅರ್ಧ ಸುಮಾರು ಯಾಕೆ ಮಾಡಿಬಿಡ್ರಿ. ಹೋಗೋ ಹೊತ್ತಿರ್ತಾರ ನಾವು ಮಾಡಿದ್ದು ನಾವೇ ಹಾಕ್ತೀನಿ ತಿನ್ನಬಾರ್ದು ಅಂತಂದು ಮತ್ತೆ ತಿನ್ನೋದು ಅಮ್ಮಳಗಾಕ ತಿನ್ನೋತಾಗಲ್ಲ ಹಾಗೆ ಮಾಡಿಬಿಡ್ರಿ. ನಾ ತರ್ಸಿದ್ದು ನಾ ಯಾಕೆ ತಿನ್ಬಾರ್ದು ಅಂದಿದ್ದು ಅಷ್ಟು ತಿಂದ ಬಿಡ್ರಿ. ಇನ್ನೂ ಟ್ರಿಪ್ ಮಾಡೋದು ನಮ್ದು ಲೇಟ್ ಆದ್ರಿ. ಪಿಲ್ಲದ ಇಷ್ಟೊತ್ತಿಗೆ ಒಂದು 2 ಕಡೆ ಟ್ರಿಪ್ ಮಾಡ್ಬೇಕಾಗಿತ್ತು ನಾವು. ನನಗೆ ಆರಾಮಿಲ್ಲ ಅಂತ ಅಂದು ಸುಮ್ಮನೆ ಬಿಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀರಿ. ಅದು ಸೂಟಿ ಅನ್ಸಂಗೆ ಇಲ್ಲ, ರಜೆ ಅನ್ಸಂಗೆ ಇಲ್ರಿ. ಅದು ರಜೆದೊಳಗೆ ನಾವು ಟ್ರಿಪ್ ಮಾಡಿಲ್ಲ ಅಂತ ಹೇಳಿದ್ರೆ ದಾಂಡೇಲಿಗೆ ಹೋಗ್ಬೇಕು ಟ್ರಿಪ್ ಮಾಡ್ಬೇಕಂತ. ಹಾಗಾಗಿ ಒಬ್ಬೊಬ್ರು 17 ರೂಪಾಯಿ 18 ರೂಪಾಯಿಗೆ ಅಂತಾನೆ ಒಬ್ಬೊಬ್ರಿಗೆ ಬರೀ. ಏನು ಹೋಗ್ತೀರಿ ದುಡ್ಡಿದ್ದಾಗ ಟ್ರಿಪ್ ಮಾಡಬಾರ್ದು ಮಮ್ಮಿ. ರೊಕ್ಕ ತಂಗಿ ಇಬ್ರು ನೀವು ವಯಸ್ಸಿದ್ದಾಗ ಟ್ರಿಪ್ ಮಾಡ್ಬೇಕಂತಂದು ದುಡ್ಡು ಇತ್ತಂದ್ರೆ ವಯಸ್ಸು ಬಂದಂಗೆ ಆಕೈತದ. ಇರಲ್ಲ ಈಗ ನೋಡಿ, ಈಗ ದಾದಿ ಮ್ಯಾಗ ನಾವು ಇದು ಏನು ಪ್ಯಾರಾಶೂಟ್ ಮ್ಯಾಗ ಹತ್ತಂದ್ರೆ ಹತ್ತಾರ ಏನಿಗೆ ಅಂತಾರ. ಹೌದದಿ ಯಾಕ್ರಿ ಅದ್ರ ಹಚ್ಚಕ್ಕೆ ಹಚ್ಚ ಕೈ ಬಿಡು ನೋಡಿ ಹೆಂಗೆ ಹಾರ ಹೋಗ್ಬಿಡ್ತಾರಂತ. ಹಾರೇ ಬಿಡ್ತಾನೆ. ಇನ್ನೊಂದಿಟ್ಟು ಮುಂದೆ ತಗೊಂಡು ನಡಿಪ, ಇನ್ನೊಂದಿಟ್ಟು ಮುಂದೆ ಎಂಜಾಯ್ಮೆಂಟ್ ಮಾಡೋದಿರಿಪ್ಪ ನಾವಂತ. ಈಗ ಈ ಟ್ರಿಪ್ನೊಳಗ್ರಿ ನೋಡೋಣ್ರಿ ಅದು ಹೆಂಗೆ ಎಂಜಾಯ್ಮೆಂಟ್ ಮಾಡ್ತೀವಿ ಏನು ಅಂತೇಳಿ ಅಂದ್ರೆ ಈಗ ಮೊದಲು ಚುಮರಿ ಮಾಡ್ಬೇಕಂದ್ರೆ ಅದಕ್ಕಾಗಿ ಶೇಂಗಾದವು ಸ್ವಲ್ಪ ಹೊಡೆದು ಇಟ್ಕೊಂಡು ಚುಮರಿ ಮಾಡ್ತೀವಿ. ಇಲ್ಲಿ ನೋಡ್ರಿ ಶೇಂಗಾ ಹೊಡೆದಿಟ್ಕೊಂಡಿರಿ ನಾವು. ಇಲ್ಲೊಂದಿಷ್ಟು ಅಮ್ಮ ಹೊಡಿಟ್ಟಾರಿ ಅವನ್ನ. ಆರಿಪ್ಪ ಒಮ್ಮಿನ ಜಲ ಹಚ್ಚಾಗತ್ತೆ, ನಂಗೆ ಹಚ್ಚಾಗತ್ತೆ ಕಾಲು ಒಮ್ಮಿನ ಜಲ ಹಚ್ಬೇಕಾಗಿತ್ತು. ಈಗ ಹಾಕೈತಿ ಬೆಕ್ಕ. ಈಗ ನಾವು ಚುಮ್ಮರಿದು ರೆಡಿ ಮಾಡ್ಕೊಂಡ್ರಿ. ಸ್ವಲ್ಪ ಗಂಜಿ ಕುಡ್ದೀನಿ ರೀ, ಹೊಟ್ಟೆ ಹಾಕತ್ತೆ ನನಗೆ. ಏನರ ಒಂದಿಷ್ಟು ಉಂಡು. ನಾನು ದೋಸೆ ತಿನ್ನಲಿಲ್ಲ ರೀ, ನಾನು ಗಂಜಿ ಕುಡ್ದಿದ್ದೆ. ಆತನ ಅಡಿಗೆ ಊಟ ಮಾಡಿದ್ರಿ. ಪಾರಿಪ್ಪ ಟೊಮೆಟೊ ಬಾತ್ ಮಾಡ್ಯಾಡ್ರಿ. ಖಾರನೂ ಆಗಿಲ್ಲ, ಏನೆಲ್ಲ ಜಾಸ್ತಿ ಚಲೋ ಆಗೈತ್ರಿ. ಮಸಾಲೆ ಎಲ್ಲ ಕಡಿಮೆ ಹಾಕಿ ಮಾಡ್ಯಾಳ. ಟೇಸ್ಟಾಗಿತ್ತು. ಊಟ ಮಾಡಿದ್ರಿ. ಉಂಡು ಗುಳ್ಗಿ ತೊಗೊಂಡು ಟೈಮ್ ಅಲ್ಲಿ 2:30 ಆಯ್ತು. ಈಗ ಎಲ್ಲ ಅಂಗಡಿ ಚಲೋ ಇರ್ತಾವ. ಮನೆಗೆ ಚುಮ್ಮರಿ ತೊಂಬರಕ್ಕೆ ಅನ್ನಕತ್ತವ್ರಿ ಹುಡುಗರು. ಮಾಡ್ತೀನಿ ಪಟ ಅಂತ ಹೇಳಿದ್ರೆ ಕೇಳವಲ್ರಿ ಅವ್ರು. ಮತ್ತು ನಾನು ನಾಷ್ಟ ಇಷ್ಟ ಎಲ್ಲ ರೆಡಿ ಮಾಡ್ಕೋಬೇಕಂತಂದು ಮಾಡೀನಿ ರೀ ಬೆಳಿಗ್ಗೆದ್ದು. ನೋಡೋಣ್ರಿ ಏನಾಗುತ್ತೆ ಏನೈತೆ. ಯಾಕೆ ಸುಮ್ಮನೆ ಪೇಚಾಡ್ತಿ ಬಿಡು ಅಂತವ್ರೆ ಹುಡುಗರು. ಹೋಟೆಲ್ಗೆ ನಾಷ್ಟ ಮಾಡೋಣ ಅಂತ ಬಿಡು ಅಂತೇಳಿ ಅಂದ್ರಿ. ನೋಡಲ್ರಿ ಆಯ್ತು ಅಂತ ಹೇಳಿದ್ರೆ ಬೆಳಿಗ್ಗೆ ನಾಷ್ಟನ ರೆಡಿ ಮಾಡ್ಕೊತೀನಿ ರೀ. ಇಲ್ಲ ಅಂತಂದ್ರೆ ಇಲ್ಲ ರೀ, ಅಲ್ಲೇ ಹೋಟೆಲ್ನಾಗೆಲ್ಲ ನಾಷ್ಟನ ಊಟ ಎಲ್ಲ ಕಡೆ ಹೋಟೆಲ್ನಾಗ ಮಾಡೋದ್ರಿ. ಇಲ್ಲ ನಾನು ಇದು ಶೇಂಗಾ ಹುರಿತೀನಿ ರೀ. ಹುರಿದು
ಇವು ಸ್ವಲ್ಪ ಹುರಿದು ಬೇಳೆ ಮಾಡಿ ಇದ್ರಾಗ ಒಂದು ಕೆಟ್ಟದಿದ್ದು ಅಂದ್ರೆ ಎಲ್ಲ ತೆಗಿಬೇಕು ರೀ. ಇವು ಅಮ್ಮ ಹೊಡೆದಿದ್ದು ರೀ, ನಾನು ಹೊಡೆದು ನಾ ಬೇರೆ ಇಟ್ಟೀನಿ ರೀ. ನಾನು ಸ್ವಲ್ಪ ಅದ್ರಾಗ ಅವ್ರಿಗೆ ಪಾಪ ಕಾಣಂಗಿಲ್ಲ ರೀ. ಇನ್ನೊಂದು ತೊಂಬ ವರ್ಷ ಎಲ್ಲಿಟ್ಟೆ ನಾ ಅಲ್ಲೇ ಹೊರಗೆ ಅದು ಹೊರಗೆ ನಾವು ಹೊಡೆದಿಟ್ಟಿದ್ದಲ್ಲ ಬಾಕ್ಸ್ ಮೇಲೆ ತೊಂಬವನು. ನಾನು ಸ್ವಲ್ಪ ಹುರಿದು ಬೇರೆ ಬೇಳೆ ಮಾಡ್ತೀನಿ ರೀ, ಮಾಡಿ ನೋಡ್ತೀನಿ ರೀ. ಒಂದು ಇದಿದ್ದು ಅಂದ್ರೆ ತೆಗೆದುಬಿಡ್ತೀನಿ ರೀ ಅವ್ನು. ಟೂರಿಗೆ ಹೋಗೋದಂತೂ ಭಾಳ ಖುಷಿ ರೀ. ಯಾರಿಗೂ ಖುಷಿ ಆಗಂಗಿಲ್ಲ ಟ್ರಿಪ್ ಮಾಡೋದು ಅಂತ ಹೇಳಿದ್ರೆ. ಅದ್ರಾಗ ನಮ್ಮ ಫ್ಯಾಮ್ಲಿ ಜೊತೆಗೆ ನಾವು ಟ್ರಿಪ್ ಮಾಡೋದಂತೂ ಇಲ್ಲದ ಖುಷಿ ರೀ ನಮಗೆ ರೀ. ಎಂಜಾಯ್ ಮಾಡ್ಕೊತ ಗಾಡಿ ಒಳಗೆಲ್ಲ ಭಾರಿ ಚಂದ ರೀ. ನಮ್ಮ ನೋಡ್ರಿ ಇಷ್ಟು ಚಂದ ಇದು ಹಿಂಗೆಲ್ಲ ಹೊಡೆದೊಳ್ದು ಬೇಳೆ ಹೊಡೆದು ಇದು ಮಾಡೀನಿ ರೀ. ನಾನು ಎಷ್ಟೊಂದು ಏನೋ ಕೆಟ್ಟದ್ದು ಬಂದವ್ರಿ ಆ ಸಿಪ್ಪಿ ಒಳಗೆ ರೀ. ನಮ್ಮಮ್ಮನೂ ನೋಡ್ತೀನಿ, ನಮ್ಮಮ್ಮನೂ ಇದನ್ನು ತೆಗ್ದೇ ಇಲ್ಲರಿ. ಎಲ್ಲಾರ ಒಂದೊಂದು ಅಷ್ಟ ಬಂದವ್ರಿ ಅಂತ ನಾನು ಅವ್ರು ಬೇರೆ ಇಟ್ಬಿಟ್ಟಿದ್ರೆ ಕುಡಿಸ್ಲಿಲ್ಲ ನಾನು. ಭಾಳ ಶೇಂಗಾರಿ ಅವು ನಾವು ಹೊಡೆದಿಲ್ಲ ಏನ್ರಿ ಹಂಗದವ್ರಿ ಅವು ನೋಡ್ರಿ. ಅವನ್ನೆಲ್ಲ ಹಿಂಗೆ ಹೊಡೆಯೋ ಮುಂದೆ ಬ್ಯಾಳೆ ಮಾಡೋ ಮುಂದೆ ಉಗುರ್ನ್ಯಾಗ ನೋವು ಆಗ್ಬಿಟ್ಟೆ ನೋಡ್ರಿ. ಹಂಗೆ ಮರಕ್ಕೆ ತರಿಸ್ತಿದ್ದೆ ರೀ. ಮತ್ತು ಮನ್ಯಾಗ ಅದಾವ ಮತ್ತು ಅವು ಇನ್ನೊಂದು ಸ್ವಲ್ಪ ದಿನ ಬಿಟ್ರೆ ಇನ್ನೊಂದು ಸ್ವಲ್ಪ ಕೆಟ್ಟು ಹೋಗ್ಬಿಡ್ತಾವ್ರಿ. ನಾವು ಅದಕ್ಕೆ ಸುಮ್ಮನೆ ಯಾಕದ ಅವನ್ನ ಹೊಡೆದು ಮಾಡಿದ್ರೆ ಆತಂತ ನಾನು ಹೊಡೆದ್ರಿ. ಈಗ ಅವನು ಉಗುರು ರೆಸಿಕೊಂಡಾಗಿದ್ರಿ ಬೆಲ್ಲ. ನಾವೆಲ್ಲ ಪಟ್ಟದಕಲ್ಲು ಇದು ಏನು ಬಿಜಾಪುರ ಎಲ್ಲ ಬಿಜಾಪುರೊಳಗೆ ಏನು ಅದಾವ್ರಿ ಎಲ್ಲ ದೇವಸ್ಥಾನ ನೋಡಿರಿ ನಾವು. ಮತ್ತು ಗುಲ್ಬರ್ಗ ರೀ, ಐಹೊಳೆ ರೀ, ಶಿವಮಂದಿರ ರೀ, ಅವೆಲ್ಲ ನೋಡಿರಿ ನಾವು. ಈಗ ನೋಡ್ಲಾರ್ದ ಕಡೆ ಅಂತ ಹೇಳಿದ್ರೆ ಬಾಂಬೆ ಅದು ಎಲ್ಲ ಅಂತಾರಲ್ರಿ, ಆ ಕಡೆ ಹೋಗಿಲ್ಲ ರೀ ನಾನು. ಎಲ್ಲರೂ ನೋಡ್ಯಾರಿ, ನಾವು ಹೋಗಿಲ್ಲ ಕಷ್ಟ. ನಮ್ಮ ಫ್ಯಾಮ್ಲಿ ಹೋಗಿಲ್ಲ ರೀ. ಅಲ್ಲಿ ಬಂದು ಹೋಗೋದೈತಿ. ಹೋದ್ನಂದ್ರೆ ನಮ್ಮ ಹೇಳಿತ ಮೇಡಮ್ ಅವ್ರಿ ಅವ್ರ ಮನೆಗೆ ಹೋಗಿ ಹಂಗೆ ಎಲ್ಲ ನೋಡ್ಕೊಂಡು ಮತ್ತು ಅವತ್ತು ನೈಟ್ ಟ್ರೈನ್ ಹತ್ತಿರ ಹಂಗೆ ಬರೈತಿ ಅಂತ ನಾನು ಐಡಿಯಾ ಮಾಡಿದ್ರಿಪ್ಪ. ನೋಡೋ ಏನಾಗೈತೆ. ಮತ್ತು ಇವತ್ತು ಯಾಕೊಂದು ಸ್ವಲ್ಪ ಥಂಡಿ ಬಂದಾಗೈತೆ. ಥಂಡಿ ಅಂತಂದ್ರೆ ಇವು ಒಳಗಿನ ಜ್ವರ ಅಲ್ರಿ, ಇವು ಮ್ಯಾಗಿನ ನೆಗಡಿವು ರೀ. ನೆಗಡಿದು ಗಂಟ್ಲೆಲ್ಲ ಬಸ ಅನ್ನೋದು ಹಂಗಾಗೈತೆ. ನಾಳೆ ಹೋಗಿ ಟ್ರಿಪ್ ಅದಂತೆಲ್ಲ ನಾನು ಶೇರ್ ಮಾಡ್ತೀನಿ. ಈಗ ಮೊದಲೆಲ್ಲ ತಯಾರಿ ಎಲ್ಲ ಮಾಡ್ಕೊ ಅಂದರೆ ಎಲ್ಲೆಲ್ಲಿ ಹೋಗೋದೈತೋ, ಎಲ್ಲೆಲ್ಲಿ ಇಳಿಯೋದೈತೋ, ಏನು ಡೈರೆಕ್ಟ್ ಒಂದೇ ಕಡೆ ಹೋಗೋದೈತೋ ಏನೋ ಅದೆಲ್ಲ ಗೊತ್ತು ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ಅದ್ರ ಬಗ್ಗೆ ವಿಚಾರ ಮಾಡಿಕೊಂಡು ಮಾತಾಡ್ಕೊಂಡು ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಹೋಗಿದ್ದೀವಿ ರೀ, ಸಾಕಷ್ಟು ಸಲ ಹೋಗಿವಿ ಬಂದೀವಿ. ಮತ್ತು ಎಲ್ಲ ಜೋಡಿ ಹೋಗ್ಬೇಕಂತ ಹೇಳಿದ್ರೆ ಭಾಳ ಇಷ್ಟ ಅಲ್ರಿ, ಖುಷಿ ಆಗುತ್ತೆ ರೀ. ನಾವು ಅಷ್ಟು ಹೋಗೋದಕ್ಕೂ ಫ್ಯಾಮ್ಲಿ ಜೊತೆ ಹೋಗೋದಕ್ಕೂ ಭಾಳ ಫರಕ್ ಆಗುತ್ತೆ. ಶೇಂಗಾ ಹುರಿದ್ರಿ ಇವು ಸ್ವಲ್ಪ ಆರಿದ ಮೇಲೆ ಬೇಳೆ ಮಾಡ್ತೀನಿ ರೀ. ನೋಡ್ರಿ ಇವು ಇಷ್ಟು ಹುರಿದ್ರಿ ಸಾಕಿವು. ಮತ್ತು ಬಂದು ಮಾಡಿಬಿಡ್ತೀನಿ. ಈಗ ಮತ್ತೊಂದು ಸತಿ ಹಾಕಿದ್ದೀರಿ. ಸ್ವಲ್ಪ ಭಾಳ ಬೇಕಲ್ರಿ ಮತ್ತು ಚುಮ್ಮರಿ, ಹಾಗಾಗಿ ಭಾಳನ ಹೊಡೆದಿರಪ್ಪ ನಾವು. ಶೇಂಗಾರಿ ಪುಟಾಣಿ ಅದಾವ್ರೆ. ಒಣ ಕೊಬ್ಬರಿನ ಹಾಕ್ಬೇಕು ರೀ. ಒಣ ಕೊಬ್ಬರಿ ಇಲ್ಲ ನೋಡ್ತೀನಿ ತಡ್ರಿ, ಇತ್ತಂದ್ರೆ ಹಾಕ್ತೀನಿ, ಇಲ್ಲಂದ್ರೆ ಇಲ್ಲ. ಒಣ ಕೊಬ್ಬರಿ ಸ್ವಲ್ಪ ಸಕ್ಕರೆ ಪುಡಿ ಅದೆಲ್ಲ ಹಾಕಿ ಮಾಡಿದ್ರೆ ಭಾಳ ಟೇಸ್ಟ್ ಆಗ್ತಾರೆ ಬೇಳೆ ಚುಮ್ಮರಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಮದುವೆ ಒಳಗೆ ಏನೋ ಒಂದು ಫಂಕ್ಷನ್ ಮಾಡಿದ್ರೆ ಮೊದಲು ಒಂದು ಚೀಲ ಚುಮ್ಮರಿ ಹಚ್ಚಿ ಇಟ್ಬಿಡ್ತಾರೆ. ಬೆಳಿಗ್ಗೆದ್ದು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ರೆ ಉಪ್ಪಿಟ್ಟಿನ ಮೇಲೆ ಹಾಕಿ ಕೊಡೋದ್ರಿ. ಇಲ್ಲ ಚುಮ್ಮರಿ ಅಷ್ಟ ಕೊಡೋದು ಬಂದವರಿಗೆ ಹೋದವರಿಗೆ. ಆ ಪದ್ಧತಿ ಭಾಳ ನಮ್ಮ ಕಡೆ. ನಾವು ನೋಡ್ತಿರಲ್ಲ ಏನಾರ ಮಾಡಲಿ ಚುಮ್ಮರಿ ಮಾಡೇ ಬಿಟ್ಟಿರ್ತೀವಿ ಅಲ್ರಿ. ಒಂದೊಂದು ಚೀಲ ಚುಮ್ಮರಿ ಹಚ್ಚಿಟ್ಟಿರ್ತೀವಿ ನಾವು. ನಮಗೆ ಒಂದು ಅರ್ಧ ಚೀಲ ಬೇಕಾರೆ ನಮ್ಮ ಮನೆಯವರಿಗೆ, ಮತ್ತು ಹೋದವ್ರಿಗೆ ಬರೋರಿಗೆ ಅವ್ರಿಗೆ ಒಂದು ಅರ್ಧ ಚೀಲ ರೀ. ಹಿಂಗೆ ರೀ ಹೋಗೋರು ಬರೋರ ಕಡಿಮೆ. ನಮ್ಮ ಮನೆಗಿದ್ದವ್ರು ಜಗ್ಗದ ಜನ ರೀ ನಾವು. ಹೋಗೋರು ಬರೋರು ಪಾಪ ಅವತ್ತಿನ ದಿನ ಬಂದಿರ್ತಾರಿಲ್ಲ, ಒಂದಿನ ಮುಂಚೆಗೆ ಬರ್ಬೇಕಾದ್ರೆ ಭಾಳ ಆತ್ರಿ. ಯಾರು ಬರ್ತಾರೆ ಜಾಸ್ತಿ ಬರೋಲ್ಲ ಯಾರು. ಒಂದೇಳಿ ಬಂದ್ರೂ ಅಷ್ಟ ಒಂದು ದಿನ. ನಾವು ಜಗ್ಗಿ ಜನ ಇದೀವಿ ರೀ. ಈ ಥರ ನಾನು ಸ್ವಲ್ಪ ಇದು ಬಂದದ್ದು ಅವನ್ನೆಲ್ಲ ಹೊಡೆದ ಬಿಟ್ಟೀನಿ ರೀ, ನಾನು ತೆಗೆದು ಬಿಟ್ಟೀನಿ ರೀ ನಾನು. ಟೈಮ್ 5 ಗಂಟೆ ಆಯ್ತು. ಅವ್ರಿಪ್ಪ ಸಂಬಂಧ ಯಾಕತ್ಲನ್ರಿ ಮೀನದ್ದು. ಏನಪ್ಪ ರೆಡಿ ಆದ್ರೆ ಪ್ಯಾಕ್ ಆದ್ವ ಬ್ಯಾಗ್? ಏನಿಲ್ಲ ಇನ್ನು? ಹೌದಾ, ಚಲೋ ಆಯ್ತು ಬಿಡಪ್ಪ. ಸುಲ್ತಾನ ಕೆಳಗೆ ಹೋದ್ರೆ ಒಂದು ಚುಮ್ಮರಿ ಚೀಲ ತೊಗೊಂಡ್ಕೊಡ ನಂಗೆ. ಚುಮ್ಮರಿ ಚೀಲ ಅವು ಸಣ್ಣ ಸಿಗ್ತಾವಲ್ಲ ಅವು. ಅಪ್ಪ
ಶೇಂಗಾದ ಹುರಿದ್ರಿ ಈಗ ಚುಮ್ಮರಿ ತರೋದು ಇಷ್ಟೊತ್ತೆ ಚುಮ್ಮರಿ ಮಾಡಿದೆ ಕೊಡ್ತಿದ್ದೆ ನೋಡಿ ಈಗ ನಿಮ್ಗೆ ಹಾಕಿ ಹಾಕಿ ಹೆಂಗೆ ಟೇಸ್ಟ್ ಹೇಳ್ರಿಪ್ಪ ಅಂತಂದು ಚಾ ಹಾಕಿದ್ರೆ ಅಮ್ಮ ಯಾರಿಗೆ ಬೇಕಂತ ಹುಡುಗರು ಭಾಳ ಹಂಗೆ ಹೋಗಿತ್ತವ್ರಿಪ್ಪ ಕುಂತಾರ ನಿಂಗೆ ನಾನು ನಿಂತ ಇರಂಗಿಲ್ಲ ಹುಡುಗರು ಏನು ಮಾಡ್ಬೇಕ್ರಿ ಅಮ್ಮ ಊಟ ಮಾಡಿದ್ರ ಅಂದ್ರಿ ಏನು ಮಮ್ಮಿ ಅದು ಚುಮ್ಮರಿ ಚೀಲ ಇದ್ರಾಗ ಹಾಕಿದ್ ಮತ್ತೆ ಕಟ್ಕೊಂಡು ಹೋಗಿ ಬರುತ್ತೆ ಸುತ್ತಾಲ ಹಿಂಗೆ ಬಿಚ್ಚಾಕ್ ಬರುತ್ತೆ ನೋಡಿ ಸೈಡ್ ಕಟ್ ಮಾಡಿದ್ರಪ್ಪ ಅವು ದಾರ ನುಸ್ತಾವ ನೋಡು ಹಾಂ ಅಂತಡಿ ಹಂಗೆ ಬಿಚ್ಚನ್ನ ಅಷ್ಟು ಹಚ್ಚಿದ್ರೆ ಸ್ವಲ್ಪ ಹಚ್ಚಲೆ ಸ್ವಲ್ಪ ಚವ ಹೊಡಿಲ್ಲ ಅವ್ನು ಯಾರು ತಿಂದಿದ್ದೆ ಯಾರು ತಿನ್ನಲ್ಲ ಚುಮ್ಮರಿ ಎಲ್ಲಾದ್ರೂ ಚುಮ್ಮರಿ ಚಾ ಅಂತಂದ್ರೆ ಇನ್ನೂ ಕರೆಕ್ಟ್ ಆಕೈತೆ ಆತ ಇದ್ರೊಳಗೆ ಹಾಕ್ಬೇಕದು ಮತ್ತೆ ಇದ್ರಾಗ ಹಾಕ್ಬೇಕು ಹಾಂ ಇಷ್ಟು ತಗೊಂಡದವ ಎದ್ರಾಗ ಹಾಕತ್ತಂತಿದ್ನೀಗ ಹಿಂಗೆ ಸುರು ಇವಾಗೇನು ಚುಮ್ಮರಿಗೆ ಏನೇನು ಬೇಕು ಮಮ್ಮಿ ಚುಮ್ಮರಿಗೆಲ್ಲ ಬೇಕು ಅದೇ ಎಲ್ಲ ಅಂದ್ರೆ ಏನು ಕರಿಬೇವು ಬೇಕು ಬೆಳ್ಳುಳ್ಳಿ ಬೇಕು ಸಾಸಿ ಜೀರಿಗೆ ಬೇಕು ಎಣ್ಣೆ ಬೇಕು ಹಸು ಪುಡಿ ಬೇಕು ಉಪ್ಪು ಸ್ವಲ್ಪ ಸಕ್ಕರೆ ಎಲ್ಲ ಬೇಕು ಎಲ್ಲ ಶೇಂಗಾ ಒಣ ಕೊಬ್ಬರಿ ಆಮೇಲೆ ಇದು ಶೇಂಗಾರಿ ಯಾವಾಗ ಹುರ್ಕೊಂಡು ಇಟ್ಕೊಂಡಿ ಮಮ್ಮಿ ಇದು ಅಯ್ಯ ಅವಾಗ ಮಧ್ಯಾಹ್ನ ಹುರಿಟ್ಟಿನಿ ಮಾಯವನ್ನ ಒಂದೊಂದು ಇದು ಅದಾವ ನೋಡಿಂತಾವು ಹಾಂ ಅಂತ ತೆಗೆದ್ರೆ ಸಾಕ ಬೆಳೆ ಮಾಡಿದೆ ಈಗ ಅವನು ಅದೇ ಓ ಇಷ್ಟು ಸಡನ್ ಆಗ್ಬಿಡುತ್ತೆ ಮತ್ತೆ ಇದೇನು ತಗೋ ನೋಡಿ ಇಲ್ಲ ನೋಡಿ ಆಗ್ಬೇಕಿಲ್ಲ ಅದು ಹಾಕಿ ಇದು ಆಗ್ಬೇಕಲ್ಲ ಚಲೋ ಒಂದು ಹಾಕಿರ್ತೀವ ಇದು ಇರಳದ ನೋಡಿ ಅರ್ಧ ಚಟ್ನಿ ಮಾಡಲಿ ಇದ್ರಾಗ ಹಾಕಿ ಒಂದು ಅರ್ಧ ಚಟ್ನಿ ಮಾಡಲಿ ಬೇಡವಾ ಒಂದು ಅರ್ಧ ಇದನ್ನ ಹಾಕಿ ಭಾಳ ಕೊಮ್ಮ ಇವು ಹ್ಞೂ ಅಷ್ಟು ಚುಮ್ಮರಿಗೆ ಅಂತಂದ್ರೆ ಇನ್ನೂ ಪುಟಾಣಿನ ಹಾಕ್ಬೇಕು ಹೋಗಿನ ಹೌದು ನೋಡಿ ಹೆಂಗ ನೋಡಿ ಹುಳುಗೇಟ ಇಂಥ ಒಂದು ಬಂತಂದ್ರೆ ಸಾಕು ಬೈಸ ತಗೊಂಡು ಹೊಂಟ್ರಿ ಇದು ಎಣ್ಣೆಕಾಯಿ ಇಟ್ಟೈತ್ರಿ ಎಣ್ಣೆಕಾಯಿ ಅಂತ ಹೇಳಿದ್ರೆ ಸಾಸಿವೆ ಜೀರಿಗೆ ಆಮೇಲೆ ಒಂದು ಎರಡು ಮೆಣಸಿಕಾಯಿ ತೊಗೊಂಡಿನ್ರಿ ಎಲ್ಲ ಕೂಡ ಹಾಕೊಂಡು ಈಗ ಪಟಪಟ ಅಂತ ಮಾಡ್ಕೊಂಡ್ರಿ ಏನು ಮಮ್ಮಿ ಸುಸ್ತಾಗಲ್ಲ ಸುಸ್ತಾಗ್ಬಿಟ್ಟಿಲ್ಲ ಇವತ್ತು ನೆಗಡಿ ಜಟ್ಟು ಬಂದೈತೆ ಮತ್ತೆ ಹೊಳ್ಳಿ ನನಗೀಗ ನೆಗಡಿ ಇದು ಕಲೈತಲ್ಲ ಇದು ಎಣ್ಣೆ ಭಾಳ ಆಗತ್ತೆ ಏನಂದ್ರೆ ಮತ್ತೆ ಇವಾಗ ಶೇಂಗಾ ಮೆಣಸಿನ್ಕಾಯಿ ಕರಿಬೇವು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಶೇಂಗಾ ಪುಟಾಣಿ ಅದು ಹೇಳಿಲ್ಲ ಎಲ್ಲ ಹಾಕಿ ಚುಮ್ಮರಿ ರೆಡಿ ಮಾಡಕತ್ತೀನಿಪ್ಪ ಈಗ ಉಪ್ಪು ಅರ್ಶಿನ ಪುಡಿ ಸ್ವಲ್ಪ ಸಕ್ಕರೆ ಉದಿಸ್ಬೇಕು ಹಾಂ ಮಿಕ್ಸಿಗೆ ಹಾಕೋರಿ ಇಲ್ಲ ಹಂಗೆ ಹಾಕೋ ಮಿಕ್ಸಿ ಹಾಕಿದ್ರೆ ಚಲೋ ರೀ ನಾ ಈಗ ಮಿಕ್ಸಿ ಹಾಕಲ್ರಿಪ್ಪ ಸ್ವಲ್ಪ ಬೇಕಾ ನನಗೆ ಇಲ್ಲ ಅರ್ಧರ ಹಾಕ್ತೀನಿ ರೀ ಫುಲ್ ನೆಗಡಿ ಆಗಿಬಿಟ್ಟೈತೆ ಮಮ್ಮಿಗೆ ಇದು ಡೊಲೋ ಪೊಲೋ ಗುಳಿಗೆ ತಗೋ ಮಮ್ಮಿ ನೀ ರಾತ್ರಿ ತೊಗೊಂತೀನಿ ಹಾಂ ರಾತ್ರಿ ತೊಗೊಂತೀನಿ ಅದು ಒಂದ ಕ್ರೋಸರ್ ಗುಳಿಗೆ ಒಂದು ತಗೋ ರಾತ್ರಿಗೆ ಹ್ಞೂ ರಾತ್ರಿ ತೊಗೊಂಡಿರ್ತೀನಿ ಭಾಳ ಆತನ ಇದಲ್ಲ ಇದು ಸೂಸ್ಲಾ ಗ್ರೇವಿ ಭಾಳ ಕಟ್ಟಿರೋದಂತೀನಿ ಗ್ರೇವಿ ಬೆಳ್ಳುಳ್ಳಿ ಚುಮ್ಮರಿ ಅಂತ ಹೇಳಿದ್ರೆ ಭಾಳ ಇಷ್ಟ ನೋಡ್ರಿಪ್ಪ ಆದ್ರೆ ಏನು ಮಾಡ್ಬೇಕು ನಾನು ತಿನ್ನಲ್ಲ ರೀ ಬೆಳ್ಳುಳ್ಳಿ ಚುಮ್ಮರಿ ಆರಾಮಿರಲ್ಲ ಹಂಗಾಗಿ ತಿನ್ನಲ್ಲ ರೀ ಇನ್ನೊಂದು ಸ್ವಲ್ಪ ದಿನ ಬೇಡ ಅಂತೇಳಿ ನಾನು ಇನ್ನೆಷ್ಟು ದಿನದ ಗುಳಿಗೆ ಗುಳಿಗೆ ಅದಾವ ಇನ್ನೊಂದು 15 ದಿನದ ಏನು 10 ದಿನದ ಗುಳಿಗೆ ಅದಾವ ಇನ್ನೂ ಹೌದಾ ಏನು ಮಾಡ್ಬೇಕು ಮತ್ತೆ ಎಲ್ಲರೂ ಹೋಗ್ಬೇಕಾರ ಮತ್ತು ಅದ್ರಾಗ ಈ ಸಲ ಭಾಳ ನನಗೆ ಎಲ್ಲಿ ಹೋಗಿಲ್ಲಲ್ಲ ನಾನು ಹಂಗಾಗಿ ನನಗೆ ಭಾಳ ಇದು ಮಾಡ್ತಾರೆ ಎಲ್ಲರೂ ಮಾತಾಡ್ಕೊಂಡ ಮಾಡಿದ್ದೆ ಅದು ಹಂಗಾಗಿ ಅಂದ್ರೆ ಗಾಡಿ ಮೊದಲೆಲ್ಲ ಇದು ಈಗ ಮಾತಾಡ್ಕೊಂಡ್ರ ಆಮೇಲೆ ನನಗೆ ಫೋನ್ ಹಚ್ಚಿ ಹೇಳಿದ್ರು ಹಿಂಗೆ ಅಂತ ಹೇಳಿ ಆಯ್ತು ಬರ್ತೀನಿ ಅಂತಂದು ಹೇಳಿದೆ ಮತ್ತು ನಾನು ಚುಮ್ಮರಿ ಮಾಡ್ಕೊಂಬಂತು ಅಂತಂದು ಹೇಳಿದ್ದೀನಿ ಆಯ್ತು ಅಂತ ಹೇಳಿ ನನ್ನ ಕೈಯಲ್ಲಿ ಚುಮ್ಮರಿ ಅಂತಂದು ಹೇಳಿದ್ರೆ ಭಾಳ ಇಷ್ಟ ಎಲ್ಲರಿಗೂ ಎಲ್ಲ ಮದುವೆಗೆ ನೀನು ಮಾಡ್ತಿಲ್ಲ ಮತ್ತೆ ನಾನು ಮಾಡ್ತೀನಿ ಆಯ್ತು ನಮ್ಗೆ ಭಾಳ ಆಯ್ತು ಭಾಳ ಆತ ಸ್ವಲ್ಪ ತೆಗೆದಿಟ್ಬಿಡ್ತೀವಿ ಹೌದಿಲ್ಲ ಏನು ಮಾಡೋದು ಭಾಳ ಎಣ್ಣೆ ಆದ್ರೂ ಚಲೋ ಆಗಿಲ್ಲ ನನಗೆ ಹೌದಿಲ್ಲ ಹೌದು ಇಲ್ಲಿ ಇವಾಗ ಲಾಸ್ಟಿಗೆ ಅರಿಶಿನ ಉಪ್ಪು ಖಾರ ಮತ್ತೆ ಸಕ್ಕರೆ ಹಾಕೋಣ ಸ್ವಲ್ಪ ಬಿಸಿ ನಮ್ಗೆ ಹಾಕಿದ್ರೆ ಕರ್ಗೆ ಬಿಡ್ತೈತೆ ಅದು ಸಕ್ಕರೆ ಸ್ವಲ್ಪ ಮೇಲೆ ಸಕ್ಕರೆ ಉದಿಸ್ಕೊಂಡು ಇದು ಸೀಕ್ರೆಟ್ ಟಿಪ್ಸ್ ರೀ ಇದು ಚುಮ್ಮರಿ ಟೇಸ್ಟ್ ಹಾಕೋಮ್ಮ ಹಾಂ ಹುಡುಗರು ಏನು ಬಾಯ್ ಮಾಡ್ತಾರೆ ನೋಡಿ ಈಗ ನಾನು ಇದನ್ನ ಚಟ್ನಿನೂ ರೆಡಿ ಮಾಡ್ಕೊಂಡಿಲ್ಲ ಸ್ವಲ್ಪ ಪುಟಾಣಿ ಹಾಕಿ ಅರ್ದ್ಬಿಟ್ಟು ನಾನು ಚಟ್ನಿ ರೆಡಿ ಆಕೈತಿ ಈಗ ಹೌದಾ ಒಂದು ಡಬ್ಬಿ ಚಟ್ನಿ ಹಾಕೈತಿ ಪುಟಾಣಿ ಹಾಕಿ ಪುಟಾಣಿ ಅದಾವ ಹೆಂಗಾದ್ರೆ ಹಾಕಿ ಅರ್ದಿಟ್ಬಿಟ್ರಿ ಒಂದು 2 ಸಲ ಆಗೋದಕ್ಕೆ
ಹಾಕಿ ತಡಿ ಕಸೋದಕ್ಕತ್ತನ ಅಲ್ಲಪ್ಪ ಹೊಡ್ಕೊಂಬಮ್ಮ ನೀನು ಇಲ್ಲಿ ತಗೋ ನೀವು ಹೊಡ್ಕೊಂಬ ಹೊಡ್ಯಾಕತ್ತಿದ್ದಿ ಮತ್ತೆ ಮುಗಿಸ್ಬಿಡತ್ತ ಬರೋಬ್ರ ಕಸ ಹೊಡ್ಯೋದು ಹಂಗೆ ತೊಗೊಂಡು ತಳ್ದಂಗೆ ತಗೋಲ್ಲ ಈ ಕೈ ಆಡೋದು ನೋಡೋಣ ಸಿಗುತ್ತಿದ್ದೆ ಊರು ಚಿರುತ್ತೆ ಕೈ ಆಡು ಇಲ್ಲ ಅರ್ಶಿಯಾಗಿ ಮಿಕ್ಸ್ ಮಾಡಕತ್ತಾಗುತ್ತೆ ಚುಮ್ಮರಿ ಫೈನಲಿ ನಮ್ಮ ಚುಮ್ಮರಿ ರೆಡಿ ಆದ ನೋಡ್ರಿಪ್ಪ ಮಸ್ತ್ ಆದಾಗಿ ಚೆನ್ನಾಗಿ ಅರ್ಶಿ ಟೇಸ್ಟ್ ಪುಟಾಣಿ ಹಚ್ತೀರ ಸ್ವಲ್ಪ ಅದಕ್ಕೆ ಹ್ಞೂ ಸ್ವಲ್ಪ ಹಚ್ಚಿ ಚಲೋ ಆಕೈತಿ ಇನ್ನೊಂದಿಷ್ಟು ಟೇಸ್ಟ್ ಕೊಡ್ತಾವೆ ಬೇಕಂದ್ರೆ ಹಚ್ಚೋದು ಬೇಡಂದ್ರೆ ಬಿಡೋದ್ರಿ ಪುಟಾಣಿ ಹಚ್ಚಬೇಕಂತೇನಿಲ್ಲ ರೀ ನಾವು ಸ್ವಲ್ಪ ಹಚ್ಚೋಣ ಅಂತ ಹಾಕತ್ತೀನಿ ರೀ ಹೆಂಗಾದ್ರಮ್ಮ ಚೆನ್ನಾಗ್ಯವ ನೋಡ್ರಿ ನೀವು ಒಂದೆರಡು ಹಾಕೊಂಡು ಉಪ್ಪು ಖಾರ ಕರೆಕ್ಟ್ ಆಗಿದಿಲ್ಲ ನೋಡಿ ಕಡಿಮೆ ಇದಿರ್ಲಮ್ಮ ಉಪ್ಪು ಖಾರ ಸ್ವಲ್ಪ ಇದನ್ನ ಇರಲಿ ಹುಡುಗರು ತಿಂತವಲ್ಲ ಖಾರ ಬೇಡ ಉಪ್ಪು ಇರ್ಲಿ ಬಿಡು ಕಡಿಮೆ ಇದ್ರೆ ತಿನ್ನು ಜಾಸ್ತಿ ಆದ್ರೆ ಏನು ಮಾಡ್ತೀವಿ ಮತ್ತು ಆಮೇಲೆ ಭಾಳ ಸಪ್ಪ ಐತೆ ಮತ್ತು ಭಾಳ ಸಪ್ಪ ಐತೆ ಹಾಕಕ್ಕೆ ಬರತ್ತೆ ಬೇಡ ಇರಲಿ ಅಷ್ಟ ಸಾಕು ನೋಡ್ರಿಪ್ಪ ಚಟ್ನಿ ರೆಡಿ ಆತ್ರಿ ಈಕಿ ಹಂಗೆ ಒಂದೊಂದು ಶೇಂಗಾ ಹಂಗೆ ಬಿಟ್ಟು ಆಕಿ ಏನೋ ಮಜಾ ಬರೋದಂತ್ರಿ ಒಂದೊಂದು ಶೇಂಗಾ ಬಂದು ಅಂದ್ರೆ ಚಟ್ನಿ ಒಳಗೆ ಸಣ್ಣ ಹಾಕ್ಬೇಕಿಲ್ವ ಅಂತ ನಾನು ಹಾಕತ್ತೀನಿ ಶೇಂಗಾ ಬರ್ತಿರ್ಬೇಕಂತ ಈಕಿ ಬಾಯಾಗ ಅಂದ್ರೆ ಚಲೋ ಅನ್ಸತಿ ಅಂತ ಎಲ್ಲ ಫಸ್ಟ್ ಡಬ್ಬೆ ಹಾಕಿಟ್ಬಿಡ್ತೀನಿ ಇಷ್ಟಕ್ಕಂದು ಚಟ್ನಿ ರೆಡಿ ಆಯ್ತು ನೋಡ್ರಿ ನೋಡಿ ಹೆಂಗೆ ಉಬ್ಬಿತ್ತು ನೋಡಿ ಹಿಟ್ಟಾರಿ ಅರ್ಶಿ ಈಗ ಮಸ್ತಾಗಿ ಬಿಸಿ 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 ಇವಾಗ ರೆಡಿ ಹಾಕೋರಿ ಈಗ ಶವರ್ಮ ರೆಡಿ ಹಾಕೈತ್ರಿ ಈಗ ತೊಗೊಂಬೋ ಪಟ್ಟ ನಂಗೆ ಇದೇನು ನೋಡತ್ತಿದ್ದಿ ಮಮ್ಮಿ ಇವು ಮೇಡಮ್ ಅವ್ರ ಅಡ್ರೆಸ್ ಕಳ್ಸ್ಯಾರಲ್ಲಮ್ಮ ಇವತ್ತು ಬರೋದು ಕಳಿಸ್ಬೇಕಿಲ್ಲ ಇವತ್ತು ನೆನಪಾಗಿಲ್ಲವು ಮತ್ತು ಇದು ಒಂದೈತಿ ಮತ್ತು ಇವ್ರು ಪೂಜೆ ಮೇಡಮ್ ಅವ್ರ ಕಳ್ಸ್ಯಾರ ನೋಡಿಲ್ಲ ಹಾಂ ಅವ್ರದ್ದೊಂದು ಪ್ಯಾಕ್ ಮಾಡ್ಬೇಕು ಡೆಲಿವರಿ ಸೀರೆ ಫಸ್ಟ್ ಇವತ್ತು ಹಾಕಿಬಿಡೋದು ಚೇಂಜ್ ಬರ್ತೀವಿ ಫಸ್ಟ್ ಸೀರೆ 3 ಸೀರೆ ಅದ ನೋಡಿ ಈಗ ಇವರು 2 ಮೇಡಮ್ ಅವರು ನಾನು ಟ್ರಿಜ್ ಒಳಗೆ ಇಟ್ಕೊಂಡಿದ್ದೆ ಅವರು ಅದಕ್ಕೆ ಈ ಕಡೆ ತೆಗೆದೆ ಅವನ್ನ ಇದೇ ಚಂದವಲ್ಲ ಮಸ್ತ್ ಐತಿ ವರ್ಕ್ ಸೀರೆ ಇದು ಚಂದ ಐತಿ ಅದು ಚಂದ ಐತಿ ಇದೂ ಮಸ್ತ್ ಐತಿ ರೇಷ್ಮಿದು ಎಲ್ಲ ಅವ್ರಿಗೆ ಪ್ಯಾಕ್ ಮಾಡಿ ಬರೀಟ್ಬಿಡೋಣ ನನ್ನ ಸೀರೆ ಅವು ತಗೊಳಕತ್ತೀನಿ ನನ್ನ ಕಡೆಗೆ ನಿನಗೆ ಆರಾಮ ಅನ್ನಿಸ್ತಿಲ್ಲ ಆರಾಮ ಅನ್ನಿಸ್ತಿಲ್ಲ ಆರಾಮ ಅನ್ಸೈತೆ ಮತ್ತು ತಂಟನೆ ಬರತ್ತಿದ್ದ ಅನ್ನತ್ತಿದ್ದಲ್ವ ಅವರಿಗೆ ಥರ ನನ್ನ ಕಡೆ ಹಾಕೈತೆ ನೋಡಿ ಎಲ್ಲ ಸೀರೆ ಎಲ್ಲ ಹಬ್ಬನ ಅರ್ಬಿ ತೆಗಿಬೇಕು ಬರ್ತಾರಂತೆ ಏನಂತ ಹೇಳಿದ್ರೆ ಬರ್ತಾರ ಹೇಳಿರಲ್ಲ ಇನ್ನು ಮಟ ನಿನ್ನೆ ಹೇಳಿ ನಾನು ಹೇಳ ನಿನ್ನೆ ನಿನ್ನೆ ಹೇಳ್ತೀನಿ ನಾನು ಹೋಗೋದೈತೆ ನೋಡ್ರಿ ಅಂತಂದು ಎಲ್ಲಿ ಬೇಕಲ್ಲಿ ಚಂಪರ ಎಲ್ಲಿ ಬೇಕಲ್ಲಿ ಸೀರೆ ಮೇಲೆ ಇದು ಒಂದು ಸೀರೆನ ಅದೇ ಇದು ಚೆನ್ನಾಗಿದೆ ಮಸ್ತ್ ಐತಿ ಸೀರೆ ಇದನ್ನು ಹೊಲಿದ್ದು ನಾನು ತೊಗೊಂತಿದ್ದೆ ನೋಡೋಣ ಚೆನ್ನಾಗಿದಲ್ಲ ಇದು ಮಸ್ತ್ ಐತಿ ಸೀರೆ ಕಲರ್ ಚಂದ ಐತಿ ಇದು ನನ್ನ ಕಲರ್ ಭಾಳ ಹಿಡಿಸ್ತಿದೆ ಸೀರೆದು ಇಲ್ಲೇ ತಲಿದ ಕಲರ್ ಅದು ಮತ್ತು ಇಲ್ಲ ಅದು ಬೇರೆ ಸ್ವಲ್ಪ ಅಷ್ಟೇ ಚೇಂಜ್ ಆಕೈತಿ ಚೇಂಜ್ ಕೊಡಿ ಹೆಸರು ಕಡೆ ಕಟ್ ಮಾಡ್ಕೊಂಡು ಹಾಂ ಕಟ್ ಮಾಡ್ಕೊಂಡು ಅಂದರೆ ಕಲೆ ಕೊಡೋಕೆ ಸ್ವಲ್ಪ ಮೆತ್ತಗಲ್ಲ ಮತ್ತು ನಾವು ಎತ್ತಗ ಕಟ್ ಮಾಡಕ್ಕೆ ಹೋದ್ರೆ ಎತ್ತಗ ಆಗ್ಬಿಡೋದು ಅಂತದಕ್ಕೆ ಈ ಕಡೆಯಿಂದ ಕಟ್ ಮಾಡಿಸ್ಬಿಡ್ತೀವಿ ಇವೆಲ್ಲ ನೋಡೋ ಎಷ್ಟು ಸಸ್ತ ಇದೆ ನಾವು ಸೀರೆ ಹೌದು ಸೇಲ್ ಹಾಕಿದ ತೊಗೊಂಡಿದ್ವಿ ಅವನು ಇದು ಬ್ಲೌಸ್ ನನ್ನ ಕಡೆ ಈಗಿದೈತಲ್ಲ ಅದು ಬರುತ್ತಿದ್ರೆ ಇದ್ರೊಳಗೆ ಇದ್ರಲ್ಲಿ ಏನು ಮಾಡಿದ್ನ ಉಟ್ಕೊ ಇದು ಚಂದ ಐತೆ ಅದಿಲ್ಲ ಮೆತ್ತಗಾಗಿ ಹೋಗ ಮುಂದಿನ ಇಟ್ಕೊಳ್ಳೇನ ಮೆತ್ತಗೈತಲ್ಲ ಇದು ಮೆತ್ತಗೈತಿ ಅದು ನೀಲಿ ಚಂಪರ್ ಐತಲ್ಲ ನಮ್ಮ ಕಡೆ ಉದ್ದಂತ ತೊಳೆದಿಲ್ಲ ಮಟ್ಟ ತೊಳೆದಿದ್ದು ಅದನ್ನ ಹಾಕೋಬೇಕಿದ್ರಾಗ ತೊಳೆದಿಲ್ಲ ಚಂದ ಕಾಣ್ತೈತೆ ತಗೋ ಇದು ನೋಡ್ರಿ ಹೆಂಗದ್ರ ಇದು ಉಟ್ಕೊಂಬಿಡು ಫೈನಲ್ ಇದಾತು ನೋಡ್ರಿ ಅಂತ ನಾನೇ ಇಟ್ಕೊಂಡಿಲ್ಲ ಇನ್ನು ಅರ್ಬಿ ಒಗಿಬೇಕು ಬಾಂಡೆ ತಿಕ್ಕಬೇಕು ಹಬ್ಬ ಯಾವ ತೊಗೊಂತಾರೆ ತಗೋಲ್ರಿ ಇನ್ನು ಜಗ್ಗಿ ಕೆಲಸ ಅದ ನಾನು ಮಾಡಿ ತಗೋರಂತ ಕಡೆಗೆ ನಾ ಚೀಲ ಇಟ್ಟಾಕಂತ ಮಾಡೀನು ಆಗೈತಲ್ಲ ಚೀಲ ಇಟ್ಬಿಡ್ರಿ ನಾನು ನೀನು ಕಡೆ ಇದ್ರಾಗ ಇಟ್ಟರೆ ಕಿವ್ಯಾಗೇನು ಎಲ್ಲ ಇಟ್ಕೋಬೇಕಲ್ಲ ನಾನು ಮತ್ತೆ ಒಬ್ಬರು ಒಂದು ಚೀಲ ಮಾಡ್ತೀರನ ಎಷ್ಟು ಚೀಲ ಹಂಗೆ ಒಂದ ಕಡೆ ಆದ್ರೆ ಇದು ಹಾಕೋ ಮತ್ತು ಆಮೇಲೆ ಕಡೆ ಹೊರಗೆ ತೊದಿರ್ತಾವಲ್ಲ ಅವ್ನು ಮತ್ತೊಂದು ಚೀಲ ಇಟ್ಕೊಂಡು ಬರಕೊಡೈತಿ ಅದು ಇಟ್ಕೊಳಕ್ಕೆ ಒಂದು ಚೀಲ ತಗೋವಾ ತೊಯ್ದಿದ್ದು ಅರ್ಬಿ ಇಟ್ಕೊಳಕ್ಕೆ
ಪ್ಲಾಸ್ಟಿಕ್ಕಿನ ಹೊಳೆ ಇಟ್ಕೊಂತ ಪ್ಲಾಸ್ಟಿಕ್ಕಿಂದ ಪ್ಲಾಸ್ಟಿಕ್ ಅಂತ ಇಟ್ಕೊ ಇಂಥದ್ದು. ನೀರು ಪರಿ ನಡೆಯಂಗಿಲ್ಲ ಹೌದಿಲ್ಲ. ಹ್ಞೂ ನಮ್ಮ ನಂದು ಎಲ್ಲ ಸೀರೆ ನಾನು ತೆಗೆದಿಟ್ಟು ಬಂದಿರಿ. ನಾವು ಉಟ್ಕೊಂಡು ಹೋಗಕ್ಕೆ ಮತ್ತು ಅಲ್ಲಿ ಹೋಗಿದ ಮೇಲೆ ಸ್ನಾನ ಅದು ಮಾಡಿ ಉಟ್ಕೊಳಕ್ಕೆ ನಮ್ಮ ಮರ್ಷಿ ರೊಟ್ಟಿ ಮಾಡತ್ತಾಳ್ರಿ. ರೊಟ್ಟಿ ಮಾಡತ್ತಾಳ. ಆಕಿ ಶವರ್ಮ ಮಾಡಿದ್ಲರಿ ಈಗ ಇಷ್ಟೊತ್ತನ. ಶವರ್ಮ ಮಾಡಿ ಸ್ವಲ್ಪ ಅವ್ರದ್ದು ಅವೆಲ್ಲ ತಿನ್ನಂಗಿಲ್ಲ ರೀ. ಶವರ್ಮಗೆ ಅವನು ತಿನ್ನಂಗಿಲ್ಲ ಅವರು. ಹಾಗಾಗಿ ಚಿಕನ್ನ ತೆಗೆದು ಚಿಕನ್ ಪಲ್ಯ ಆದ್ರೆ ಅದು ಮತ್ತು ರೊಟ್ಟಿ ರೆಡಿ ಆಗತ್ತೆ ನೋಡ್ರಿ. ನಾನು ಉಂಡೆ ರೀಪ ರೊಟ್ಟಿ ಉಂಡು ಗುಯ್ಗಿ ತೊಗೊಂಡೆ ನಾನು. ಔಷಧ ಅದಿತ್ತು ತೊಗೊಂಡು ನಾನು ರೊಟ್ಟಿ ಮಾಡಿ ನೋಡ್ರಿ. ಮುಚ್ಚಿಬಿಡಿದ್ರ ಮೇಲೆ ಅಂದ್ರೆ ಮತ್ತೆ ಇರ್ತಾವ್ರಿ ನಿಮ್ಮ ರೊಟ್ಟಿ. ಇಲ್ಲ ಯಾರಿಪ್ಪ ಬಟ್ಟೆ ತೊಳ್ಯಾಕತ್ತಾಳ್ರಿ. ಆದ್ವನ್ವಾ ಆದ್ವಾ ಈಗೆಲ್ಲ ಚೀಲ್ ರೆಡಿ ಆಗತ್ತು ರೀ. ಚುಮ್ಮರಿವು ದಾದಿಮ್ಮನವು ಆಸಿಪನು ಅರಿಬಿ ಎಲ್ಲ ಒಂದ್ರೊಳಗೆ ಆದ್ವು. ಈಗ ಈ ಅಮ್ಮ ಮತ್ತು ಪಾಚಿಂಕಿ ಇಟ್ಕೊಳಕತ್ತಿರ್ತಾಳ್ರಿ. ಅದ್ರ ಚುಮ್ಮರಿ ಇಟ್ರೇನಮ್ಮ? ಚಲೋ ಆಯ್ತು ಬಿಡ್ರಿ. ಇದ್ರಾಗ ನಂದೊಂದು ನೀರಿನ ಬಾಟ್ಲಿ ಇದ್ರಾಗ ಮತ್ತು ಬಾಟ್ಲಿ ಇಟ್ಕೊಂತೀರನ್ರಿ? ದೊಡ್ಡದೊಂದು ಕ್ಯಾನ್ ತೊಗೊಳಕತ್ತೀರಿ ಅಲ್ರಿ? ನಾನು ಬಿಸಿನೀರಿಂದ ನೀರಿನ ಬಾಟ್ಲಿ ತೊಗೋಬೇಕು. ನಂದೊಂದು ಬಾಟ್ಲಿ ಇದ್ರಾಗ. ಹ್ಞೂ ಎಷ್ಟು ನೋಡಿ